ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಆರ್ ಐ ಕೇಸ್ ಕಿಚನ್. ಸೊ ಇವತ್ತಿನ ಸ್ಪೆಷಲ್ ರೆಸಿಪಿ ಮೋಮೋಸ್ ಚಟ್ನಿ. ಮೋಮೋಸ್ ಚಟ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಇದು ನಿಮಗೆ ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟ್ ಇರುತ್ತೆ. ಮೊದಲನೇದಾಗಿ ಒಂದು ಪ್ಯಾನ್ ತಗೊಳ್ಳಿ. ಅದಕ್ಕೆ ನೀವು ನೀರು ಬಿಸಿ ಮಾಡೋಕ್ಕೆ ಇಟ್ಟಿದ್ದೇನೆ ಆಲ್ರೆಡಿ, ಅದು ಬಾಯ್ಲ್ ಆಗ್ತಾ ಇದೆ. ಇದಕ್ಕೆ ನಾನು 2 ಟೊಮೆಟೊ, ಒಂದು 8 ಕೆಂಪು ಮೆಣಸು ಹಾಕಿದ್ದೀನಿ. ಆಮೇಲೆ ಒಂದು 3 ಎಸಳು ಬೆಳ್ಳುಳ್ಳಿ ಹಾಕಿದ್ದೀನಿ. ಇದೊಂದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಒಂದು 2-3 ನಿಮಿಷ ಕುದಿ ಬರಬೇಕು. ಚೆನ್ನಾಗಿ ಕುದಿದ ನಂತರ ಆ ಟೊಮೆಟೊ ಸಿಪ್ಪೆ ಇದೆಯಲ್ಲ, ಅದು ತೆಗೆಯೋಕ್ಕೆ ಬರಬೇಕು ನಿಮಗೆ. ಸೊ ನಾನು ಚೆನ್ನಾಗಿ ಕುದೀತಾ ಇದೆ. ಕುದಿದ ಮೇಲೆ ನಾನು ಈ ಟೊಮೆಟೊದು ಸಿಪ್ಪೆ ನಾನು ಟೆಸ್ಟ್ ಮಾಡೋದು ಈ ಥರ ನೋಡಿ. ಸೊ ಸಿಪ್ಪೆ ಬಂದರೆ ಸಾಕು, ಅಷ್ಟು ಸಾಕು ಕುದಿದ್ರೆ. ಇಲ್ಲ ಟೊಮೆಟೊ ಸಿಪ್ಪೆ ತೆಗಿತಾ ಇದ್ದೇನೆ. ಕೆಲವರೆಲ್ಲ ಈ ಟೊಮೆಟೊ ಸಿಪ್ಪೆ ಜೊತೆನೇ ಗ್ರೈಂಡ್ ಮಾಡ್ತಾರೆ, ಬಟ್ ನನಗೆ ಸಿಪ್ಪೆ ಇಷ್ಟ ಇಲ್ಲ, ಹಾಗಾಗಿ ನಾನು ಸಿಪ್ಪೆ ಹಾಕ್ತಾಯಿಲ್ಲ. ಟೊಮೆಟೊ ಸಿಪ್ಪೆ ಎಲ್ಲ ತೆಗೆದು ಇದನ್ನು ನಾನು ಗ್ರೈಂಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸ್ವಲ್ಪ ಆ್ಯಡ್ ಮಾಡಬೇಕು. ಇದನ್ನೆಲ್ಲ ತೆಗೆದು ನಾವು ಚೆನ್ನಾಗಿ ಇವಾಗ ಮಿಕ್ಸಿಲಿ ಗ್ರೈಂಡ್ ಮಾಡೋಣ. ಸೊ ಚೆನ್ನಾಗಿ ಗ್ರೈಂಡ್ ಆದ ನಂತರ ಒಂದು ಪ್ಯಾನ್ ತಗೊಂಡು ಅದಕ್ಕೊಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಆಮೇಲೆ ನೀರುಳ್ಳಿ ಮತ್ತು ಒಂದು 3-4 ಬೆಳ್ಳುಳ್ಳಿನ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಇದು ನಿಮಗೆ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ನೀವು ಫ್ರೈ ಮಾಡಬೇಕು, ಓಕೆನಾ? ಬ್ರೌನ್ ಏನು ಬರಬೇಕು ಅಂತೆಲ್ಲ, ಜಸ್ಟ್ ಹಸಿ ವಾಸನೆ ಹೋದರೆ ಸಾಕು, ಓಕೆ? ಸೊ ಹಸಿ ವಾಸನೆ ಎಲ್ಲ ಇವಾಗ ಹೋಗಿದೆ. ಸೊ ಇವಾಗ ನಾವು ರೆಡಿ ಮಾಡಿಟ್ಟಂಥ ಚಟ್ನಿ ಇದೆಯಲ್ಲ, ಕೆಂಪು ಚಟ್ನಿ, ಅದನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಆ್ಯಡ್ ಮಾಡಿ ಒಂದು ಸ್ವಲ್ಪ ಚೆನ್ನಾಗಿ ಕಲಸಿ, ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ. ಉಪ್ಪು ಹಾಕಿದ ನಂತರ ಒಂದು ಸ್ವಲ್ಪ ವಿನೆಗರ್, 1 ಟೇಬಲ್ ಸ್ಪೂನಷ್ಟು ವಿನೆಗರ್, ಆಮೇಲೆ 1 ಟೇಬಲ್ ಸ್ಪೂನಷ್ಟು ನಿಮಗೆ ಸೋಯಾ ಸಾಸ್ ಹಾಕಿ ಚೆನ್ನಾಗಿ ಒಂದು ಸಲ ಕಲಿಸ್ಬೇಕು. ಸೊ ನೀವು ಇದಕ್ಕೆ ಕೆಚಪ್ಪು ಹಾಕ್ಕೋಬೋದು. ಸೊ ನಿಮಗೆ ಟೊಮೆಟೊ ಸಾಸ್ ಬೇಕು ಅಂದರೆ ಅದನ್ನು ಹಾಕ್ಕೋಬೋದು. ಸೊ ಅದು ಹಾಕಿದರೆ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ, ಬಟ್ ನನಗೆ ಸ್ವೀಟ್ನೆಸ್ ಇಷ್ಟ ಇಲ್ಲ, ಹಾಗಾಗಿ ನಾನು ಬರೀ ಸೋಯಾ ಸಾಸ್ ಹಾಕಿದ್ದೀನಿ ಅಷ್ಟೇ. ಸೊ ಚೆನ್ನಾಗಿ ಕಲಸಿ ಒಂದು ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದರೆ ಸಾಕು, ಇದು ರೆಡಿಯಾಗಿದೆ. ಸೊ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಸೇಮ್ ನಿಮಗೆ ಹೊರಗಡೆ ನೀವು ಮೋಮೋ ಚಟ್ನಿ ತಿಂತೀರಲ್ಲ, ಸೇಮ್ ಅದೇ ಟೇಸ್ಟ್ ಇದೆ, ಅದೇ ಟೇಸ್ಟು, ಅದೇ ಸ್ಮೆಲ್ಲು, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನನ್ನ ಮುಂದಿನ ರೆಸಿಪಿಯಲ್ಲಿ ನಾನು ಮೋಮೋಸ್ ಹಾಕ್ತೀನಿ, ಮೋಮೋಸ್ ರೆಸಿಪಿ ಹಾಕ್ತೀನಿ ಖಂಡಿತ. ನೀವು ಇದನ್ನು ಒಂದು ಸಲ ಟ್ರೈ ಮಾಡಿ ಮನೇಲಿ. ತುಂಬ ಹೈಜಿನಿಕ್ ಕೂಡ, ತುಂಬ ಹೆಲ್ದಿ ಕೂಡ, ಯಾಕಂದರೆ ನೀವೇ ರೆಡಿ ಮಾಡೋದ್ರಿಂದ ಹೈಜಿನ್ ಆಗಿರುತ್ತೆ. ಸೊ ಮನೆಯಲ್ಲೇ ನೀವು ರೆಡಿ ಮಾಡ್ಕೊಂಡು ತಿನ್ಬೋದು. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಮನೇಲಿ ಯಾವ ಥರ ಚಟ್ನಿ ಪ್ರಿಪೇರ್ ಮಾಡ್ತೀರಾ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ, ಓಕೆನಾ? ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.